ಹಲೋ ಗೆಳೆಯರೇ, ನಾನು ನಿಮ್ಮ ಟ್ರಿಕ್ಸ್ ತರಶ್ರೀ. ವೆಲ್ಕಮ್ ಟು ಟ್ರಿಕ್ಸ್ ತರಶ್ರೀ ಕ್ಲಾಸ್. ನಾನು ಇವತ್ತು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕರೆಂಟ್ ಅಫೇರ್ಸ್ನ ಹೇಗೆ ಸ್ಟಡಿ ಮಾಡೋದು ಅನ್ನೋದ್ರ ಬಗ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ನಾನು ನಿಮ್ಮ ತರಶ್ರೀ. ವೆಲ್ಕಮ್ ಟು ಮೈ ಕ್ಲಾಸ್. ನೋಡಿ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಂಡ್ರೆ ಅದರಲ್ಲಿ ಪ್ರಚಲಿತ ಘಟನೆಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುವಂಥದ್ದು. ಪ್ರಚಲಿತ ಘಟನೆಗಳ ಬಗ್ಗೆ ಮಿನಿಮಮ್ ಅಂದರೂ ಒಂದು 100 ಕ್ವಶನಲ್ಲಿ 10ರಿಂದ 15 ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ಅದಕ್ಕೆ ಕಂಟಿನ್ಯೂಸ್ ಪ್ರಿಪ್ರೇಷನ್ ಬೇಕಾಗುತ್ತೆ. ಆಲ್ ಆಫ್ ಎ ಸಡನ್ ನಾವು ಕರೆಂಟ್ ಅಫೇರ್ಸ್ ನಾನೆಲ್ಲ ನೆನ್ಪಿಟ್ಕೊಳ್ತೀನಿ ಅಂತಂತಂದರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೇಗೆ ಈ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳನ್ನ ಪ್ರಿಪ್ರೇಷನ್ನ ಎಕ್ಸಾಮ್ ಟೈಮಲ್ಲಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತೀನಿ. ಈಗ ಎಕ್ಸಾಮಿಗೆ ಇನ್ನು 6 ತಿಂಗಳಿದೆ ಅನ್ನೋ ಹಾಗೆ ಕರೆಂಟ್ ಅಫೇರ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಒಂದು ವಾರ ಮುಂಚೆ ನಡೆದಂತಹ ಘಟನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದು ಉಂಟು. ಹಾಗಾಗಿ ಯಾವ ತಾರೀಕಿನಿಂದ ನಮ್ಮ ಎಕ್ಸಾಮ್ ಫಿಕ್ಸ್ ಆಗಿದೆ ಅಲ್ಲಿಂದ ಹಿಡ್ಕೊಂಡು 6 ತಿಂಗಳ ಹಿಂದಿನ ಕರೆಂಟ್ ಅಫೇರ್ಸನ್ನು ಪ್ರಿಪ್ರೇಷನ್ ಮಾಡ್ತಾ ಹೋಗಬೇಕಾಗತ್ತೆ. ಹೌದು, ಇವಳು ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆ ಅಂತ ಹೇಳ್ತಾ ಇದ್ದಾಳೆ, ಹಾಗಂದರೆ ಏನು, ಅದರಲ್ಲಿ ಏನೇನು ಇರುತ್ತೆ ಅಂತ ಫಸ್ಟ್ ನೀವು ತಿಳ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ 6 ಅಂಶಗಳು ಬರ್ತವೆ, ಅಂದರೆ ಬಹುಮುಖ್ಯವಾಗಿ. ಮೊದಲನೇದು ರಾಜ್ಯ ಮತ್ತು ರಾಷ್ಟ್ರದ ಸುದ್ದಿಗಳು. ಏನು ಪ್ರಮುಖವಾಗಿ ನಮ್ಮ ರಾಷ್ಟ್ರದಲ್ಲಿ ಅಂದರೆ ವಿದಿನ್ ಇಂಡಿಯಾ ಮತ್ತು ನಮ್ಮ ರಾಜ್ಯದಲ್ಲಿ ವಿದಿನ್ ಕರ್ನಾಟಕ ಏನೆಲ್ಲ ಸುದ್ದಿಗಳು ಪ್ರಮುಖವಾಗಿ ನಡೆದಿರುತ್ತೋ ಅದು. ಎರಡನೇದಾಗಿ ಅಂತಾರಾಷ್ಟ್ರೀಯ ಘಟನೆಗಳು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಮುಖ ಘಟನೆಗಳು ಯಾವೆಲ್ಲ ನಡೆದಿರುತ್ತೋ ಅವುಗಳನ್ನು ನಾವು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಮೂರನೇದಾಗಿ ಕರ್ನಾಟಕದಲ್ಲಿ ಇರುವಂತಹ ವಿಶೇಷ ದಿನಗಳು ಅಥವಾ ಮಹತ್ವವನ್ನು ಪಡೆದಂತಹ ಯಾವುದಾದ್ರೂ ಯೋಜನೆಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸ್ಪೆಷಲಿ ಟುವರ್ಡ್ಸ್ ಕರ್ನಾಟಕ ಫೋಕಸ್ ಮಾಡಬೇಕಾಗಿರೋದು ಯಾವ ರಾಜ್ಯದ ಮೇಲೆ? ನಮ್ಮ ರಾಜ್ಯ, ಅದುವೇ ಕರ್ನಾಟಕದ ಮೇಲೆ. ಅಲ್ಲಿರುವಂತಹ ಪ್ರಮುಖ ವಿಶೇಷ ದಿನಗಳ ಬಗ್ಗೆ, ಅವುಗಳ ಮಹತ್ವದ ಬಗ್ಗೆ ಮತ್ತು ಅಲ್ಲಿ ಆಗುವಂತಹ ಪ್ರಮುಖ ಯೋಜನೆಗಳ ಬಗ್ಗೆ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅಂದರೆ ಪ್ರಚಲಿತವಾಗಿ ಏನೆಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೆಳವಣಿಗೆಯಾಗುತ್ತೋ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಕ್ರೀಡೆ ಹಾಗೂ ಪ್ರಶಸ್ತಿಗಳ ಬಗ್ಗೆ ಅತ್ಯಂತ ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು. ಮತ್ತು ಕೊನೆಯದಾಗಿ ಸರ್ಕಾರದ ಯೋಜನೆಗಳು, ಅದು ಕೇಂದ್ರ ಸರ್ಕಾರದ ಯೋಜನೆಗಳಾಗಿರಲಿ ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಾಗಿರಲಿ, ಸರ್ಕಾರದ ಯೋಜನೆಗಳನ್ನು ನಾವು ಪ್ರಚಲಿತ ಘಟನೆಗಳಲ್ಲಿ ಸ್ಟಡಿ ಮಾಡ್ತೀವಿ. ಗೊತ್ತಾಯ್ತಲ್ಲ? ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರೆಂಟ್ ಅಫೇರ್ಸ್ ಅಂತಂದರೆ ಮೇಯ್ನಾಗಿ ಏನು ಬರುತ್ತೆ ಅಂತ. ಓಕೆ, ಈಗ ಇವುಗಳ ಪ್ರಿಪ್ರೇಷನ್ ಮಾಡಲಿಕ್ಕೆ ನಾನು ಕೆಲವೊಂದು ಟಿಪ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದರೆ ದಿನಪತ್ರಿಕೆಗಳನ್ನು ಓದಬೇಕು. ಅದನ್ನು ನಾವು ಗಂಟೆಗಟ್ಟಲೆ ಓದೋದಲ್ಲ. ಹಾಗೆ ಓದ್ತಾ ಹೋದರೆ ನಾವು ಬೇರೆ GK ಎಲ್ಲ ಓದಲಿಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆಯಲ್ಲಿ ಓದುವಂತಹ ಪ್ರಯತ್ನವನ್ನು ಮಾಡಬೇಕು. ಲೋಕಲ್ ನ್ಯೂಸನ್ನು ಖಂಡಿತ ಓದಬೇಡಿ. ನಾವು ಮೇಯ್ನಾಗಿ ಅಲ್ಲಿ ಫೋಕಸ್ ಮಾಡಬೇಕಾಗಿರೋದು ಲೇಖನಗಳನ್ನು ಕೊಟ್ಟಿರ್ತಾರೆ. ಆ ಲೇಖನಗಳನ್ನು ಏನು ಮಾಡಬೇಕಂತಂದರೆ ಕಂಪ್ಲೀಟಾಗಿ ಫಾಸ್ಟಾಗಿ ಓದಬೇಕು. ಅದರಿಂದ ನಮಗೆ ವಿಶ್ಲೇಷಣಾತ್ಮಕ ಶಕ್ತಿ ಬೆಳೆಯುತ್ತೆ. ಅಂದರೆ ಒಂದು ವಿಷಯದ ಬಗ್ಗೆ ಯಾವ ರೀತಿ ಅವರು ವಿಷಯವನ್ನು ಮಂಡಿಸಿದ್ದಾರೆ ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ಪ್ರಚಲಿತವಾಗಿ ಏನೆಲ್ಲ ನಡೀತಿದೆ ಅನ್ನೋದನ್ನು ಸೇರಿಸ್ಕೊಂಡು ಅವರು ಆರ್ಟಿಕಲ್ಸನ್ನು ಬರೆದಿರ್ತಾರೆ. ಮತ್ತು ಬರೀ ನ್ಯೂಸ್ ಪೇಪರ್ ಓದಿ ಸುಮ್ಮನಾಗೋದಲ್ಲ, ಒಂದು 5ರಿಂದ 6 ಲೈನ್ ಏನು ಮೇನ್ ಪಾಯಿಂಟ್ಸ್ ನಿಮಗೆ ಸಿಗುತ್ತೋ ಅದನ್ನು ನೀವು ದಿನಾಂಕ ಹಾಕಿ ಮಾರ್ಕ್ ಮಾಡ್ಕೊಳ್ತಾ ಅಂದರೆ ನೋಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ದಿನಾಂಕದಲ್ಲಿ ಬರೆಯುವಂತಹ ನೋಟ್ಸ್ ಹೇಗಿರಬೇಕು ಅಂತಂದರೆ ಒಂದು ರೀತಿ ಫ್ಲೋ ಚಾರ್ಟ್ ಅಥವಾ ಮೈಂಡ್ ಮ್ಯಾಪಿಂಗ್ ಥರ ನೀವು ಬರೆದಿಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಎಸ್ಪೆಷಲಿ ನೀವು ಯಾವುದಾದ್ರೂ ನ್ಯೂಸ್ ಪೇಪರನ್ನು ಓದೋದಕ್ಕಿಂತ ಕನ್ನಡದಲ್ಲಿ ಪ್ರಜಾವಾಣಿ ಪೇಪರನ್ನು ಫಾಲೋ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಬಲ್ಲೆ.
ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಮಂತ್ಲಿ ಮ್ಯಾಗ್ಝಿನ್. ಬೇಕಾದಷ್ಟು ಮ್ಯಾಗ್ಝಿನ್ಸ್ ಇದೆ. ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಅರಿವು, ಈ ರೀತಿ ಸಾಕಷ್ಟು ಮ್ಯಾಗ್ಝಿನ್ಗಳಿವೆ. ನೀವು ಯಾವುದು ನಿಮ್ಮ ಎಕ್ಸಾಮ್ ಲೆವೆಲ್ಲಿಗೆ ಯಾವುದು ಸರಿ ಆಗುತ್ತೋ, ಅಂದರೆ ಕೆಲವೊಂದು ತುಂಬ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ, ಕೆಲವರು ಚಿಕ್ಕ ಚಿಕ್ಕ ಎಕ್ಸಾಮ್ಸಿಗೆ ಬೇಕಾದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಈ ಫಾರ್ ಎಕ್ಸಾಂಪಲ್ ಸ್ಪರ್ಧಾ ವಿಜೇತ PC PSI ಎಕ್ಸಾಮಿಗೆ ಹೇಳಿ ಮಾಡಿಸಿದ ಬುಕ್ಕು, ಈವನ್ FD SDAಗೂ ಕೂಡ. ಅದೇ ರೀತಿ ಸ್ಪರ್ಧಾ ಅರಿವು ತೊಗೊಂಡ್ರೆ ನಿಮಗೆ KPSC KS IAS ಲೆವೆಲ್ಲಿಗೆ ಇರುವಂತಹ ಮ್ಯಾಗ್ಝಿನ್ ಅದು. ನಿಮ್ಮ ಪರೀಕ್ಷೆ ಯಾವ ಮಟ್ಟದ್ದು ಅದನ್ನು ನೀವೇ ಡಿಸೈಡ್ ಮಾಡಿಕೊಂಡು ಯಾವುದಾದ್ರೂ ಒಂದೇ ಒಂದು ಮಂತ್ಲಿ ಮ್ಯಾಗ್ಝಿನನ್ನು ಓದಬೇಕಾಗತ್ತೆ. 3-4 ಯಾವತ್ತೂ ಇಟ್ಕೋಬೇಡಿ, ಓದಬೇಡಿ. ಒಂದನ್ನೇ ಪರ್ಚೇಸ್ ಮಾಡಿ, ಒಂದನ್ನೇ ಓದಿ. ಆ ಒಂದನ್ನು ಓದೋದು ಹೇಗೆ, ಅದನ್ನು ನೀವು ವಿದಿನ್ 3 to 4 ಡೇಸಲ್ಲಿ ಓದಬೇಕಾಗತ್ತೆ. ಜೊತೆಗೆ ಅದೇನು 150-200 ಪೇಜ್ ಇರುತ್ತಲ್ಲ, ಅದನ್ನು ನೀವು 10-15 ಪೇಜಿಗೆ ರೆಡ್ಯೂಸ್ ಮಾಡಬೇಕಾಗತ್ತೆ. ರೆಡ್ಯೂಸ್ ಅಂತಂದರೆ ಪಾಯಿಂಟ್ಸ್ ಮಾಡಿ ನೋಟ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ನಿಮಗೆ ಲಾಸ್ಟ್ ಮೊಮೆಂಟಲ್ಲಿ, ಅಂದರೆ ಎಕ್ಸಾಮ್ ಮೊಮೆಂಟಲ್ಲಿ ಆ ಬುಕ್ಕನ್ನು ನೀವು ಡೈರೆಕ್ಟಾಗಿ ರಿವಿಷನ್ ಮಾಡೋದಿಲ್ಲ, ಬದಲಾಗಿ ನೀವೇನು ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ರಿವಿಷನ್ ಮಾಡ್ತೀರಾ. ನೀವು ಏನು ಬರಿತೀರಲ್ಲ ಅದು ಸಾಕಷ್ಟು ಸಮಯಗಳ ಕಾಲ ನಿಮ್ಮ ಮೆದುಳಲ್ಲಿ ಹಾಗೆ ನೆನಪಲ್ಲಿ ಉಳಿಯುವಂಥದ್ದು. ಮತ್ತು ಏನು ಬರಿತೀರಲ್ಲ ಅದನ್ನು ಒಂದು ವಾರಕ್ಕೊಂದ್ಸಲಿ ನೀವು ಕಣ್ಣಾಡಿಸ್ಬೇಕು, ಅಂದರೆ ರಿವೈಸ್ ಮಾಡಬೇಕು. ಈವನ್ ನ್ಯೂಸ್ ಪೇಪರ್ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ಮಂತ್ಲಿ ಮ್ಯಾಗ್ಝಿನ್ನ ಪಾಯಿಂಟ್ಸ್ ಆಗಿರ್ಬೋದು, ಅದನ್ನು ಏನು ಮಾಡಬೇಕಾಗುತ್ತೆ, ಇಡೀ ವಾರದಲ್ಲಿ ನಾನು ಏನೇನೆಲ್ಲ ಬರೆದಿದ್ದೀನಿ ಅನ್ನೋದನ್ನು ಒಂದ್ಸಲಿ ನೀವು ಗ್ಲಾನ್ಸ್ ಮಾಡಿ. ಓಕೆ, ನೆಕ್ಸ್ಟ್, ಈಗ ಸಾಕಷ್ಟು ಆನ್ಲೈನ್ ಯೂಟ್ಯೂಬ್ ಕ್ಲಾಸಸ್ ಇದೆ. ನೆಕ್ಸ್ಟ್ ವೆಬ್ಸೈಟ್ಗಳಿವೆ ರಿಲೇಟೆಡ್ ಟು ಕನ್ನಡ ಕರೆಂಟ್ ಅಫೇರ್ಸ್. ಸ್ಪರ್ಧಾ ಸ್ಫೂರ್ತಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಕನ್ನಡ ಕರೆಂಟ್ ಅಫೇರ್ಸ್ ಅನ್ನೋ ಒಂದು ಚಾನಲ್ ಇದೆ, ಸ್ಟಡಿ IQ ಕನ್ನಡ ಅಂತೂ ತುಂಬ ಚೆನ್ನಾಗಿದೆ, ಮತ್ತು ಅನ್ಅಕಾಡೆಮಿ ಕನ್ನಡ, ಈ ರೀತಿ ಯೂಟ್ಯೂಬ್ ಚಾನಲ್ಗಳನ್ನು ನೀವು ಫಾಲೋ ಮಾಡ್ಬೋದು. ಅವರು ಕರೆಂಟ್ ಅಫೇರ್ಸನ್ನು ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಮತ್ತು ಹಲವಾರು ಮೊಬೈಲ್ ಆ್ಯಪ್ಗಳಿದೆ. ಕನ್ನಡ GK ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂಥೇಳಿ, KPSC ಕ್ವಿಸ್ ಕನ್ನಡ ಅಂಥೇಳಿ, KPSC ವಾಣಿ ಅಂಥೇಳಿ ಒಂದು ಮೊಬೈಲ್ ಆ್ಯಪ್ ಇದೆ, ಮತ್ತು ಟೆಕ್ಸ್ಟ್ ಬುಕ್ ಕನ್ನಡ ಅಂಥೇಳಿ, ಅದರಲ್ಲಿ ನೀವು ಡೈಲಿ ಕ್ವಿಝ್ ಎಲ್ಲ ತಗೊಳ್ಬಹುದು. ಮತ್ತು ಈ ಪ್ರಚಲಿತ ಘಟನೆಗಳನ್ನು ಓದಲಿಕ್ಕೆ ಒಂದು ಸ್ಥಿರತೆ ತುಂಬ ಇಂಪಾರ್ಟೆಂಟ್. ಸ್ಥಿರತೆ ಅಂತಂದರೆ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಲೇಬೇಕಾಗುತ್ತೆ. ದಿನದಲ್ಲಿ ಒಂದು ಅರ್ಧ ಗಂಟೆ, ಅಟ್ಲೀಸ್ಟ್ ನೀವು ಅರ್ಧ ಗಂಟೆ ಇನ್ನು ಪ್ರಚಲಿತ ಘಟನೆಗಳ ಪ್ರಿಪ್ರೇಷನ್ಗೆ ನೀವು ನಿಮ್ಮ ಸಮಯವನ್ನು ಮುಡಿಪಾಗಿಡಬೇಕಾಗತ್ತೆ. ಮತ್ತು ದಿನಕ್ಕೆ ನೀವು 5-6 ಸಾಲು ನೋಟ್ಸನ್ನು ಬರೀತೀರಾ, ಪ್ಲಸ್ ಮ್ಯಾಗ್ಝಿನನ್ನು 10-15 ಪೇಜಲ್ಲಿ ಮುಗಿಯೋ ಹಾಗೆ ಒಂದು ತಿಂಗಳದ ಕರೆಂಟ್ ಅಫೇರ್ಸ್ನ ಶಾರ್ಟಾಗಿ ಬರೆದಿಟ್ಕೊಳ್ತೀರಾ. ಅದನ್ನೇನು ಮಾಡ್ತೀರಾ, ವಾರ ವಾರ ರಿವೈಸ್ ಮಾಡ್ತೀರಾ. ಮತ್ತು ಮೊಬೈಲ್ ಆ್ಯಪ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಏನು KPSC ವಾಣಿ ಅನ್ನೋ ಆ ಮೊಬೈಲ್ ಆ್ಯಪ್ ಇದೆಯಲ್ಲ, ಅದನ್ನು ನಾನು ಫಾಲೋ ಮಾಡ್ತೀನಿ ಪರ್ಸ್ನಲಿ. ನೀವು ಬೇರೆ ಯಾವುದೇ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫಾಲೋ ಮಾಡ್ಬೋದು. ಆ ಆ್ಯಪ್ಗಳಿಂದ ಆಗುವಂಥ ಅನುಕೂಲಗಳೇನಪ್ಪ ಅಂತಂದರೆ, ಅವರು ನಿಮಗೆ ಮಾಕ್ ಟೆಸ್ಟನ್ನು ಕೊಡ್ತಾರೆ ಫ್ರೀಯಾಗೇ. 1-2 ಮಾಕ್ ಟೆಸ್ಟ್ನ ವಾರಕ್ಕೆ ನೀವು ತಗೊಳ್ಳೇಬೇಕು, ಅತ್ಯಂತ ಪ್ರಮುಖವಾದಂಥದ್ದು. ಮತ್ತು ನಾನು ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂತಂದರೆ, ಹಿಂದಿನ ವರ್ಷ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಲೇಬೇಕು. ಅದರಲ್ಲಿ ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನೆಲ್ಲ ಪ್ರಶ್ನೆಗಳು ಬಂದಿದೆ, ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ನೋಡಿದಾಗ ಏನಾಗುತ್ತೆ ಅಂತಂದರೆ, ನಿಮಗೊಂದು ಐಡಿಯಾ ಬರುತ್ತೆ, ಮುಂದೆ ಹೀಗೆ ಪ್ರಶ್ನೆಗಳು ನಮಗೆ ಎಕ್ಸಾಮಲ್ಲಿ ಬರುವಂಥದ್ದು ಅನ್ನೋಂಥ ಒಂದು ಐಡಿಯಾ ನಿಮಗೆ ಸಿಕ್ಬಿಡುತ್ತೆ. ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ಸವಿವರವಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಿಮಗೆ ಹೇಳಿದ್ದೀನಿ. ಅದನ್ನು ನೀವು ಫಾಲೋ ಮಾಡಿ ಒಂದು ಸರ್ಕಾರಿ ನೌಕರಿಯನ್ನು ತಗೊಳ್ಳಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್.